ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್. ನಾನು ಸ್ವಾತಿ. ಇದು ಯುನಿಕ್ ಹಾಗೂ ಈಸಿ ಕ್ರೋಶೆಟ್ ಟ್ಯುಟೋರಿಯಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಡ್ರೆಸ್ನ ಹೇಗೆ ಕ್ರೋಶೆಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ಈ ಫ್ಲೋರಲ್ ಹೆಡ್ ಬ್ಯಾಂಡ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಡ್ರೆಸ್ ಟ್ಯುಟೋರಿಯಲ್ ಏನಾದ್ರು ಮಿಸ್ ಮಾಡ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗಿದ್ರೆ ಈಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಇಲ್ಲಿ ಸ್ಲಿಪ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 6 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಸಿಕ್ಸ್ ಚೈನ್ ಆದಮೇಲೆ ಫಸ್ಟ್ ಚೈನಿಗೆ ನಾನು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ನಾನು 2 ಚೈನ್ ಹಾಕ್ಕೊಳ್ತೀನಿ. 1 2. ಈಗ ಒಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ ಮಧ್ಯ ಲೂಪಿಗೆ. ನೋಡಿ, ಒಂದು ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಮತ್ತು ಅದೇ ರೀತಿ ಇನ್ನೊಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ. ಎರಡು ಡಬಲ್ ಕ್ರೋಶೆಟ್ ಆಯಿತು. ಈಗ 2 ಚೈನ್ ಹಾಕ್ತೀನಿ. 1 2. ಈಗ ಅದೇ ಮಧ್ಯ ರಿಂಗಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ತೀನಿ. ಈಗ ಒಂದು ಪೆಟಲ್ ಆಯಿತು. ಈಗ ಮತ್ತೆ ನೆಕ್ಸ್ಟ್ ಪೆಟಲ್ ಮಾಡ್ತೀನಿ. 2 ಚೈನ್ ಹಾಕ್ತೀನಿ. 1 2. ಹಾಗೆ ಒಂದು ಡಬಲ್ ಕ್ರೋಶೆಟ್. ಮತ್ತೊಂದು ಡಬಲ್ ಕ್ರೋಶೆಟ್. ಈಗ ಚೈನ್ 1 2. ಈಗ ಮತ್ತೆ ಸ್ಲಿಪ್ ಸ್ಟಿಚ್. ನೋಡಿ, ಈಗ 2 ಪೆಟಲ್ ಆಯಿತು. ಇದೇ ರೀತಿ ನಾನು 5 ಪೆಟಲ್ ಮಾಡ್ತೀನಿ. ನೋಡಿ, 5 ಟೈಮ್ಸ್ ರಿಪೀಟ್ ಮಾಡಿದೆ, ಸೊ 5 ಪೆಟಲ್ಸ್ ಆಗಿದೆ. ಈಗ ನೆಕ್ಸ್ಟ್ ನಾನು 40 ಚೈನ್ ಹಾಕ್ತಾ ಹೋಗ್ತೀನಿ. ನಿಮಗೆ ಲೆಂತ್ ಜಾಸ್ತಿ ಕಮ್ಮಿ ಬೇಕಿದ್ರೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾರ್ಮಲಾಗಿ ನಾನು 40 ಚೈನ್ ಹಾಕ್ತೀನಿ. ನೋಡಿ, ಹಾಕಾಯಿತು. ಈಗ ಅದಾದ ನಂತರ 6 ಚೈನ್ ಹಾಕ್ತೀನಿ ಮತ್ತೆ ಫ್ಲವರ್ ಪಾರ್ಟ್ ಮಾಡೋಕ್ಕೆ. 6 ಚೈನ್ ಹಾಕಿದ್ಮೇಲೆ 6th ಚೈನ್ ಇದೆ ಅಲ್ವಾ, ಲಾಸ್ಟಿಂದ 6th ಚೈನ್ ಅಂದರೆ ನಾವು 40 ಹಾಕಿದ್ವಲ್ವ, ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ತೀನಿ. ಈಗ ಮತ್ತೆ 2 ಚೈನ್ ಹಾಕಿ 2 ಡಬಲ್ ಕ್ರೋಶೆಟ್ ಹಾಕಬೇಕು ಮಧ್ಯ ರಿಂಗಿಗೆ. ಒಂದು ಡಬಲ್ ಕ್ರೋಶೆಟ್ ಹಾಕಿದೆ, ಮತ್ತೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಈಗ 2 ಚೈನ್ ಹಾಕಿ ಸ್ಲಿಪ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಒಂದು ಪೆಟಲ್ ಆಯಿತು. ಈಗ ಅದೇ ಮತ್ತೆ ರಿಂಗಿಗೆ 2 ಚೈನ್ ಹಾಕ್ತಾ ಇದ್ದೀನಿ. ಹಾಕಿ ಅದೇ ರಿಂಗಿಗೆ 2 ಡಬಲ್ ಕ್ರೋಶೆಟ್ ಹಾಕ್ತೀನಿ. ಒಂದು ಡಬಲ್ ಕ್ರೋಶೆಟ್ ಆಯಿತು. ಎರಡನೇದು. ಈಗ 2 ಚೈನ್ ಹಾಕ್ತೀನಿ. ಈಗ ಮತ್ತೆ ಮಧ್ಯ ಹೋಲ್ಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ತೀನಿ. ನೋಡಿ,
ನೋಡಿ 2 ಪೆಟಲ್ ಆಯಿತು. ನೆಕ್ಸ್ಟು ಇನ್ನು 3 ಪೆಟಲ್ಸ್ ಹಾಕಬೇಕು ಇದೇ ರೀತಿ. ಟೋಟಲ್ ನಾನಿಲ್ಲಿ 5 ಪೆಟಲ್ಸ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ 5 ಪೆಟಲ್ಸ್ ಹಾಕಿದ್ದೀನಿ. ಈಗ ಲಾಸ್ಟಲ್ಲಿ ನಾನು ರಿಂಗಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ಈಗ 8 ಚೈನ್ ಹಾಕಬೇಕು. 8 ಚೈನ್ ಆದಮೇಲೆ 6th ಚೈನಿಗೆ ನಾವು ಒಂದು ಸ್ಲಿಪ್ ಸ್ಟಿಚ್ನ ಹಾಕಬೇಕು. ಆವಾಗೊಂದು ಲೂಪ್ ಕ್ರಿಯೇಟ್ ಆಗುತ್ತಿದೆ ಈ ಥರ. ನೋಡಿ ಮತ್ತೆ 2 ಚೈನ್ ಹಾಕಿ ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಈಗ ಮತ್ತೊಂದು ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಮತ್ತು ಈಗ 2 ಚೈನ್ ಹಾಕಿ ಸ್ಲಿಪ್ ಸ್ಟಿಚ್ ಹಾಕ್ತಾ ಇದ್ದೀನಿ ರಿಂಗಿಗೆ. ನೋಡಿ ಇಲ್ಲಿ ನಾನು ಮತ್ತೆ 5 ಟೈಮ್ ರಿಪೀಟ್ ಮಾಡ್ತೀನಿ ಸೇಮ್ ಪ್ಯಾಟರ್ನ. ಆವಾಗ ಒಂದು ಫ್ಲವರ್ ಆಗುತ್ತೆ, 5 ಪೆಟಲ್ಸ್ ಇರೋ ಫ್ಲವರ್ ಆಗುತ್ತೆ. ನೋಡಿ ಇದು ಎಷ್ಟು ಈಸಿಯಾಗಿದೆ. ಒಂದು ಸಿಂಗಲ್ ಫ್ಲವರ್ ಪ್ಯಾಟರ್ನ ರಿಪೀಟ್ ಮಾಡ್ತಾ ಹೋಗಬೇಕು. ನೋಡಿ ಇನ್ನೊಂದು ಫ್ಲವರ್ ಕೂಡ ರೆಡಿ ಮಾಡಿದ್ದೀನಿ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಿಮಗೆ ಎಷ್ಟು ಫ್ಲವರ್ಸು ಎಷ್ಟು ಲೆಂತ್ ಬೇಕೋ ಅಲ್ಲಿವರೆಗೂ. ನಾನಿಲ್ಲಿ 13 ಟೈಮ್ಸ್ ಮತ್ತೆ ರಿಪೀಟ್ ಮಾಡ್ತಾ ಹೋಗ್ತಿದ್ದೀನಿ. ನೋಡಿ ಕಂಪ್ಲೀಟ್ ಆದಮೇಲೆ ಎಷ್ಟು ಫ್ಲವರ್ ತುಂಬ ಚೆನ್ನಾಗಿ ಕಾಣ್ತಿದೆ, ನೀಟಾಗಿ ಫಿನಿಶಿಂಗ್ ಬಂದಿದೆ. ಈಗ ನಾನು ಮತ್ತು 40 ಚೈನ್ಸ್ ಹಾಕ್ತೀನಿ. ಸ್ಟಾರ್ಟಿಂಗ್ ಹಾಕಿದ್ವಲ್ಲ ಸೇಮ್ ಲೆಂತಲ್ಲಿ ನಾನು 40 ಚೈನ್ಸ್ ಹಾಕ್ತೀನಿ. ಈಗ ನೋಡಿ 40 ಚೈನ್ಸ್ ಆಯ್ತಲ್ಲ. ಈಗ ನಾನು 6 ಚೈನ್ ಹಾಕ್ತೀನಿ. 1 2 3 4 5 ಹಾಗೆ 6 ಚೈನ್ ಹಾಕಿದ್ನಲ್ಲ. ಈಗ ಮತ್ತೆ 6th ಚೈನ್ ಎಲ್ಲಿದೆ ಫಸ್ಟಿಂದು ಅಲ್ಲಿಗೆ ನಾನು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ತೀನಿ. 1 2 3 4 5 6 6th ಚೈನ್ಗೆ ನಾನು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ತಾ ಇದ್ದೀನಿ. ಆವಾಗ ಒಂದು ಲೂಪ್ ಕ್ರಿಯೇಟ್ ಮಾಡ್ತೀವಲ್ವ ಮಧ್ಯ, ಆ ರಿಂಗಿಗೆ ನಾನು ಮತ್ತೆ ಸೇಮ್ ಫ್ಲವರ್ ಪ್ಯಾಟರ್ನ್ ಹಾಕಿದ್ನಲ್ಲ ಅದೇ ರಿಪೀಟ್ ಮಾಡ್ತೀನಿ 5 ಪೆಟಲ್ಸ್ನ. ನೋಡಿ ಫಿನಿಶ್ ಆಗಿದೆ. ಈ ರೀತಿ ಕಟ್ ಮಾಡ್ತಿದ್ದೀನಿ. ಈಗ ಈ ಥ್ರೆಡ್ನ ಹೈಡ್ ಮಾಡೋಣ, ಅದು ನೀಟಾಗಿ ಫಿನಿಶಿಂಗ್ ಕಾಣುತ್ತೆ. ನಿಮಗೆ ನೀಟಾಗಿ ಫಿನಿಶಿಂಗ್ ಬೇಕು ಅಂದಾಗ ಈ ಥ್ರೆಡ್ನ ಹೀಗೆ ಹೈಡ್ ಮಾಡಬೇಕಾಗುತ್ತೆ. ನೋಡಿ ಕಂಪ್ಲೀಟ್ ಆಗಿದೆ. ಆ ಫ್ಲವರ್ ತುಂಬ ನೀಟಾಗಿ ಪೆಟಲ್ಸ್ ನೀಟಾಗಿ ಬಂದಿದೆ. ಇವತ್ತಿನ ಟ್ಯುಟೋರಿಯಲ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ
ಹಾಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಕ್ವಶನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.